ವಾಟ್ ಡು ಐ ವಾಂಟ್ ರನ್ ಅವೇ ಫ್ರಮ್ ಅಂದರೆ ನಾನು ಯಾವುದರಿಂದ ಓಡಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ಸುಳ್ಳು ಹೇಳೋರು ಕೆಲವು ಸುಳ್ಳನ್ನ ಹೇಳೋಕ್ಕೆ ಶುರು ಮಾಡಿದಾಗ ನಾನು ಅವರಿಂದ ದೂರ ಓಡಬೇಕು ಅಂತ ಇಷ್ಟಪಡ್ತೀನಿ. ಸೊ ಐ ವಿಶ್ ರನ್ ಆ್ಯಂಟೋನಿ ಟೀಮ್, ವಿನಯ್, ಆಲ್ ಆಫ್ ದಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಡೂ ವೆಲ್. ಆ್ಯಂಡ್ ಸುಳ್ಳು ಹೇಳೋರಿಂದ ಓಡ್ತಾ ಇರಿ ಯಾವಾಗಲೂ. ನಮಸ್ಕಾರ, ಕಿರಿಕೀರ್ತಿ ಅಂತ. ನಮ್ಮ ನಾಡಿನಲ್ಲೇ ಅಂದರೆ ಕರ್ನಾಟಕದಲ್ಲೇ ಇದ್ಕೊಂಡು ಕನ್ನಡ ಬರೋದಿಲ್ಲ, ಕನ್ನಡ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಕನ್ನಡ ನಾನು ಕಲಿಯಲ್ಲ ಅಂತಾರಲ್ಲ, ಅಂಥವ್ರು ನೋಡಿದ್ರೆ ನಾನು ಬಹಳ ದೂರ ಓಡಬೇಕು ಅಂತ ಅನ್ಕೋತೀನಿ. ರನ್ ಆ್ಯಂಟೋನಿ ಟೀಮ್ಗೆ ಒಳ್ಳೆಯದಾಗಲಿ. ವಿನಯ್ ರಾಜ್ಕುಮಾರ್, ನಿಮಗೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನನ್ನ ಕಡೆಯಿಂದ ನಿಮಗೆ ಶುಭಾಶಯ. Hello. What do I run away from? I'm a very big foodie. ನಾನು ಪ್ರೆಸೆಂಟ್ಲಿ ಎಲ್ಲೆಲ್ಲಿ ಜಂಕ್ ಫುಡ್ ಇರುತ್ತೆ, ಎಲ್ಲೆಲ್ಲಿ ಫ್ಯಾಟ್ ಫುಡ್ ಇರುತ್ತೆ, ಅಲ್ಲಿಂದ 2 ಸೆಕೆಂಡು ಇರಲ್ಲ, ಐ ಸ್ಟಾರ್ಟ್ ರನ್ನಿಂಗ್. ಬಿಕಾಸ್ ಇಫ್ ಐ ಡೋಂಟ್ ರನ್ ಐ ಈಟ್. ಬಟ್ ವಿನಯ್ ಯಾಕೆ ಓಡ್ತಾ ಇದ್ದಾರೆ, ಯಾರಿಂದ ಓಡ್ತಾ ಇದ್ದಾರೆ? ಐ ಥಿಂಕ್ ವಿ ಶುಡ್ ಫೈಂಡ್ ಇಟ್ ಔಟ್ ಇನ್ ಥಿಯೇಟರ್ಸ್. ಆಲ್ ದಿ ಬೆಸ್ಟ್ ರನ್ ಆ್ಯಂಟನಿ, ರನ್ ಟು ಗ್ಲೋರಿ. ಹಾಯ್, ವಾಟ್ ಐ ರನ್ ಅವೇ ಫ್ರಮ್ ಅಂತಂದರೆ ನನಗೆ ಸ್ಮೋಕರ್ಸ್ ಅಂದರೆ ಆಗಲ್ಲ. ಬಿಕಾಸ್ ಅದೊಂದೆಲ್ಲ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಪ್ಯಾಸಿವ್ ಸ್ಮೋಕಿಂಗ್ ಅಂತ. ಆ ಪ್ಯಾಸಿವ್ ಸ್ಮೋಕರ್ಸ್ಗೆ ಎಫೆಕ್ಟ್ ಜಾಸ್ತಿ ಆಗುತ್ತಂತೆ. ಸೊ ಸ್ಮೋಕರ್ಸ್ ನನ್ನ ಸುತ್ತಮುತ್ತ ಯಾರಾದರೂ ಇದ್ದರೆ ಐ ರನ್ ಅವೇ ಫ್ರಮ್ ದೆಮ್. ರನ್ ಆ್ಯಂಟನಿ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಲ್ಲ. ಹಾಯ್, ನನಗೆ ತುಂಬ ಜಾಸ್ತಿ ಮಾತಾಡೋರು, ಹೇಳಿದ್ದನ್ನು ಪದೇ ಪದೇ ಹೇಳೋರು, ಜಾಸ್ತಿ ಬಿಲ್ಡಪ್ ಕೊಡೋರು ಅಂದರೆ ಆಗೋದಿಲ್ಲ. ಯಾಕಂದರೆ ನಾನು ಆ ರೀತಿ ಅಲ್ಲ. ಆ ರೀತಿ ಹೇಳೋರು ನನ್ನ ಕಣ್ಮುಂದೆ ಇದ್ದಾಗ, ಆ ರೀತಿ ನಡ್ಕೊಳ್ಳೋರು ನನ್ನ ಜೊತೆ ಇರೋವಾಗ ನನಗೆ ಬರೋದು ಒಂದೇ ಒಂದು ಐಡಿಯಾ, ಏನಂದರೆ ಸ್ವರೂಪ್ ರನ್, ಸ್ವರೂಪ್ ರನ್. ರನ್ ಆ್ಯಂಟೋನಿ ಟೀಮ್, ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್. ನನಗೆ ಸೋಮೇರಿಗಳಂದರೆ ಆಗಲ್ಲ. ನಾನು ಯಾವತ್ತೂ ಅವರಿಂದ ದೂರನೇ ಉಳಿತೀನಿ. ಆದರೆ ಇತ್ತೀಚೆಗೆ ನಾನು ನಮ್ಮ ವಿನಯ್ ರಾಜ್ಕುಮಾರ್ ಅವರು ರನ್ ಆ್ಯಂಟನಿ ಮೂವಿಯಲ್ಲಿ ಪೋಸ್ಟರಲ್ಲಿ ನಾನು ನೋಡಿದೆ, ಅವರು ಓಡ್ತಾ ಇದ್ರು. ಸೊ ಅವ್ರು ಏನಕ್ಕೆ ಓಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗಿ ಥಿಯೇಟ್ರಲ್ಲಿ ಅದನ್ನು ನೋಡ್ತೀನಿ. ನೀವು ಕೂಡ ಥಿಯೇಟ್ರಲ್ಲೇ ಬಂದು ಅದನ್ನು ನೋಡಬೇಕು. ಹಾಯ್, ನಮಸ್ಕಾರ. ನಾನು ರಘುರಾಮ್, ಚಲನಚಿತ್ರ ನಿರ್ದೇಶಕ, ನಿಮ್ಮ ಅಣ್ಣಮ್ಮನ ದೇವಸ್ಥಾನದ ಜೋಗಿ ಯೋಗೀಶ. ನಾನು ಸೀರಿಯಸ್ ಆಗಿ ಓಡೋದಕ್ಕೆ ಇಷ್ಟಪಡೋದು ಸಣ್ಣ ಆಗೋದಕ್ಕೆ. ಓಡ್ತಾನೇ ಇದ್ದೀನಿ, ಏನೋ ಅಷ್ಟು ಅಂದ್ಕೊಂಡಾಗ ಸಣ್ಣ ಆಗಿಲ್ಲ. ಅಪಾರ್ಟ್ ಫ್ರಮ್ ದಟ್, ನಾನು ಮನಸಾರೆ ಓಡೋದಕ್ಕೆ ಆಸೆ ಪಡೋದು ಈ ಕಾಂಟ್ರವರ್ಸಿಗಳಿಂದ. ನನಗೆ ಈ ಕಾಂಟ್ರವರ್ಸಿಗಳು ಅಷ್ಟು ಇಷ್ಟ ಆಗಲ್ಲ. ಈ ಕಾಂಟ್ರವರ್ಸಿಗಳಿಂದ ಯಾವಾಗಲೂ ಓಡ್ತಾ ಇರಬೇಕು, ಅದ್ರ ಹತ್ತಿರ ಇರಬಾರ್ದು ಅನ್ನೋದು ನನ್ನ ಆಸೆ. ಇನ್ನು ರನ್ ಆ್ಯಂಟೋನಿ ಬಗ್ಗೆ ಹೇಳಬೇಕಂದ್ರೆ ಆಲ್ ದ ವೆರಿ ಬೆಸ್ಟ್ ವಿನಯ್ ರಾಜ್ಕುಮಾರ್. ಪ್ರೊಮೋಸ್ ತುಂಬ ಎಕ್ಸೈಟಿಂಗ್ ಆಗಿದೆ. ಯು ಆರ್ ಲುಕಿಂಗ್ ಫ್ಯಾಬ್ಲೆಸ್. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಿ. ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ವಿ ಆಲ್ ಆರ್ ವಿತ್ ಯು. ಲವ್ ಯು ರನ್ ಆ್ಯಂಟೋನಿ. ಅಯ್ಯ, ನಾನು ಈ ನೆಗೆಟಿವ್ ಜನರಿಂದ ಆದಷ್ಟು ಓಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಐ ಡೋಂಟ್ ಲೈಕ್ ಈ ನೆಗೆಟಿವ್ ಆ್ಯಟಿಟ್ಯೂಡ್ ಅಥವಾ ನೆಗೆಟಿವ್ ಎನರ್ಜಿ ಇರುವಂಥ ಜನರು ನನಗಿಷ್ಟ ಆಗಲ್ಲ. ಸೊ ಅದೇ ರೀತಿ ಐ ಥಿಂಕ್ ರನ್ ಆ್ಯಂಟೋನಿನೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ವಿನಯ್ ರಾಜ್ಕುಮಾರ್ ಅವರು ಓಡ್ತಿರ್ತಾರೆ, ಆ ಥರ ಒಂದು ಸಿನಿಮಾ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಟ್ರೈಲರ್ ಇಸ್ ವೆರಿ ಇಂಪ್ರೆಸಿವ್. ಹೊಸ ಜಾನರ್ ಸಿನಿಮಾ ಥರ ಕಾಣ್ತಾ ಇದೆ. ಸಾಂಗ್ಸ್ ಆರ್ ವೆರಿ ಇಂಪ್ರೆಸಿವ್ ಅಗೇನ್. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದಟ್ ಓಲ್ಡ್ ಟೀಮ್. ಯು ಗೈಸ್ ರಾಕ್. ನನಗೆ ಇಂಗ್ಲೀಷ್ ಅಂದರೆ ಭಯ. ಯಾರಾದರೂ ಐಫೈ ಇಂಗ್ಲೀಷ್ ಮಾತಾಡ್ಬಿಟ್ರೆ ಅಲ್ಲಿಂದ ಓಡೋಗ್ಬಿಡ್ತೀನಿ. ಆದರೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಯಾಕೆ ಓಡ್ತಾರೆ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ರನ್ ಆ್ಯಂಟನಿ ಫಿಲಮ್ ನೋಡಬೇಕು. ಪ್ಲೀಸ್ ವಾಚ್ ರನ್ ಆ್ಯಂಟನಿ.